ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಜನವರಿ 26, 2024 ಹಿಂದೂ ಪತ್ರಿಕೆಯಲ್ಲಿರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಸೊ ಇವತ್ತಿನ ಚರ್ಚೆಗೆ ತೆಗೆದುಕೊಂಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ, ಕಾಶ್ಮೀರ ರೀಜನಲ್ಲಿ ಸ್ನೋಫಾಲ್ ಆಗ್ತಾ ಇಲ್ಲ, ಇದಕ್ಕೆ ರೀಸನ್ಸ್ಗಳು ಯಾವ ರೀತಿಯಾಗಿದೆ ಅನ್ನುವಂಥ ಒಂದು ಆರ್ಟಿಕಲನ್ನು ಕಾಣಬಹುದು. ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಇದು ಸಹಕಾರಿಯಾಗುತ್ತೆ. ಇನ್ನು ವೈಭವ್ ಸ್ಕೀಮ್ಗೆ ಸಂಬಂಧಪಟ್ಟಂತಹ ಒಂದು ಪಾಸಿಟಿವ್ ಅಪ್ರೋಚ್ ಅಥವಾ ಪ್ರೆಸೆಂಟ್ ಕಂಡೀಷನಲ್ಲಿ ಈ ಒಂದು ಸ್ಕೀಮ್ನ ಆಬ್ಜೆಕ್ಟಿವ್ ಮತ್ತು ವಜ್ರಾ ಸ್ಕೀಮ್ಗೆ ಕಂಪ್ಯಾರಿಸನ್ ಮಾಡ್ತಾ ಆರ್ಟಿಕಲನ್ನು ಎಂಫಸಿಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಹೈಯರ್ ಎಜುಕೇಷನ್ಗೆ ಸಂಬಂಧಿಸಿದಂತೆ ಆಲ್ ಇಂಡಿಯಾ ಸರ್ವೆ ಆನ್ ಹೈಯರ್ ಎಜುಕೇಷನ್ ಇದರಲ್ಲಿರುವಂಥ ಕೆಲವೊಂದಿಷ್ಟು ಹೈಲೈಟ್ಸ್ಗಳನ್ನು ಸಹ ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕನೆಕ್ಟ್ ಮಾಡ್ಬೋದು. ಮತ್ತು ರೆಡ್ ಸಿನಲ್ಲಿ ಆಗ್ತಾ ಇರುವಂಥ ಕ್ರೈಸಿಸ್ನಿಂದ ಇನ್ಫ್ಲೇಷನ್ಗೆ ಯಾವ ರೀತಿ ಅಂತ ಕನೆಕ್ಟಿವಿಟಿಯನ್ನು ಎಂಫಸಿಸ್ ಮಾಡ್ತಾ ಇದ್ದಾರೆ. ಟ್ರೇಡ್ ಆಸ್ಪೆಕ್ಟ್ಗೆ ಸಂಬಂಧಪಟ್ಟಂತೆ ನಮ್ಮ ಒಂದು ಟ್ರೇಡ್ ಆ್ಯಕ್ಟಿವಿಟೀಸ್ಗೆ ಹೇಗೆ ಇದು ಇಂಪ್ಯಾಕ್ಟನ್ನು ಮಾಡುತ್ತೆ ಅನ್ನುವಂಥ ಒಂದು ಕನೆಕ್ಟಿವಿಟಿಯನ್ನು ಸಹ ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕನ್ಸಿಡರ್ ಮಾಡ್ಬೋದು. ಇಷ್ಟು ಆರ್ಟಿಕಲ್ಸ್ಗಳು ನಮಗೆ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಸಹಕಾರಿ ಆಗ್ತವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಯ ಮೊದಲನೇ ಆರ್ಟಿಕಲನ್ನು ನೋಡೋದಾದರೆ ಆನ್ ಎಕ್ಸ್ಚೇಂಜ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ GS ಪೇಪರ್ 3 ನಡಿನಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು ಹಾಗೂ GS ಪೇಪರ್ 2 ನಡಿನಲ್ಲಿ ಸರ್ಕಾರದ ಯೋಜನೆಗಳ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಬೋದು. ರೀಸೆಂಟಾಗಿ ನಾವು ನೋಡಿದ್ವಿ ವೈಭವ್ ಅಂತಕ್ಕಂಥ ಸ್ಕೀಮನ್ನು. ಅದರಲ್ಲೂ ಇಂಡಿಯನ್ ಒರಿಜಿನ್ ಇರತಕ್ಕಂಥವ್ರನ್ನ ಭಾರತಕ್ಕೆ ವಾಪಸ್ ರಿಸರ್ಚ್ನ ಆಧಾರದ ಮೇಲೆ ಕರೆಸ್ಕೋಬೇಕು ಅನ್ನುವಂಥ ಒಂದು ಫೆಲೋಶಿಪ್ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ. ಇದರ ಒಂದು ಫುಲ್ ಫಾರ್ಮ್ ವೈಭವ್ ಅಂತಂದರೆ ವೈಶ್ವಿಕ್ ಭಾರತೀಯ ವೈಜ್ಞಾನಿಕ್ ಅನ್ನತಕ್ಕಂಥ ಫುಲ್ ಫಾರ್ಮ್. ಜನರಲಿ ಈ ಒಂದು ಯೋಜನೆ ಪ್ರಿಲಿಮ್ಸಲ್ಲಿ ನಮಗೆ ಸಹಕಾರಿ ಆಗುತ್ತೆ. ಇಲ್ಲಿ 3 ಇಯರ್ಸ್ ತನಕ ಅವರು ನಮ್ಮ ದೇಶಕ್ಕೆ ಬರ್ಬೋದು. ಕೆಲವೊಂದಿಷ್ಟು ರಿಸರ್ಚ್ಗೆ ಸಂಬಂಧಪಟ್ಟಂತೆ ಕೊಲ್ಯಾಬ್ರೇಷನ್ಸ್ಗಳನ್ನು ಸಹ ಮಾಡಲಾಗಿದೆ. ಭಾರತದಲ್ಲಿರ್ತಕ್ಕಂಥ ಯೂನಿವರ್ಸಿಟೀಸ್ಗಳು ರಿಸರ್ಚ್ಗಳು ಸಹ ಈ ಒಂದು ಕೊಲ್ಯಾಬ್ರೇಷನ್ ಮುಖಾಂತರ ಲಾಂಗ್ ಟರ್ಮಲ್ಲಿ ಫ್ಯಾಕಲ್ಟೀಸ್ಗಳು ಒಂದು ಇನ್ಸ್ಟಿಟ್ಯೂಷನ್ಗೆ ಕನೆಕ್ಟ್ ಆಗಿರುವಂತಹ ಒಂದು ಅಪ್ರೋಚನ್ನು ಸಹ ನಾವಿಲ್ಲಿ ಕಾಣಬಹುದು. ಸೊ ಬೇಸಿಕಲಿ ಈ ಒಂದು ಪ್ರೋಗ್ರಾಮ್ನ ಮುಖಾಂತರ ನಾವು ಏನು ಮಾಡ್ಬೋದು, ಬೇರೆ ಕಂಟ್ರಿಗಳಲ್ಲಿ ಏನೋ ನಾಲೆಜ್ ಇದೆಯಲ್ಲ ಅಥವಾ ಸ್ಕಿಲ್ ಸೆಟ್ಸ್ಗಳಿದಾವಲ್ಲ, ಇನ್ನೋವೇಷನ್ಸ್ಗಳಿದಾವಲ್ಲ, ಮತ್ತು ವರ್ಕ್ ಕಲ್ಚರ್ ಆಗಿರ್ಬೋದು ಅಥವಾ ಆಪ್ಟಿಮಿಸಮ್ ಆಗಿರ್ಬೋದು, ಸೈಂಟಿಫಿಕ್ ರಿಸರ್ಚ್ ನಡಿನಲ್ಲೂ ಸಹ ಕೆಲವೊಂದಿಷ್ಟು ಆಪ್ಟಿಮಿಸ್ಟಿಕ್ ಥಾಟ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ನಿಟ್ಟಿನಲ್ಲಿ ನಾನ್ ರೆಸಿಡೆಂಟ್ ಇಂಡಿಯನ್ ಸೈಂಟಿಸ್ಟ್ಗಳನ್ನು ಭಾರತಕ್ಕೆ ತರುವಂತಹ ನಿಟ್ಟಿನಲ್ಲಿ ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರೆ. ಸೊ ಇದರಿಂದ ಭಾರತಕ್ಕೆ ಲಾಂಗ್ ಟರ್ಮಲ್ಲಿ ಸಹಕಾರಿ ಆಗುತ್ತೆ ಅನ್ನೋದನ್ನು ನಾವು ಕನೆಕ್ಟ್ ಮಾಡ್ಬೋದು. ಇದೇ ರೀತಿಯಾಗಿ ಇವಾಗ ವಜ್ರ ಅಂತಕ್ಕಂಥ ಸ್ಕೀಮನ್ನು ಸಹ ನಾವು ಕಾಣ್ಬೋದು. ಇಲ್ಲಿ ಕಂಪ್ಯಾರಿಸನ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ವಜ್ರ ಅನ್ನುವಂಥ ಸ್ಕೀಮು ಸಹ ಫಾರಿನ್ ಬೇಸ್ಡ್ ಇರ್ತಕ್ಕಂಥ ಸೈಂಟಿಸ್ಟ್ಗಳು ನಮ್ಮ ದೇಶಕ್ಕೆ ಬರ್ತಾರೆ. ಇಲ್ಲಿ ಮೇಜರ್ ಡಿಫ್ರೆನ್ಸ್ ಏನಿದೆ ಅಂತಂದರೆ, ವೈಭವ್ ಸ್ಕೀಮ್ ಏನಿದೆಯಲ್ಲ, ಈ ಸ್ಕೀಮ್ ನಡಿನಲ್ಲಿ ಇಂಡಿಯನ್ ಒರಿಜಿನ್ ಇರ್ತವೆ ಅಂತಕ್ಕಂಥವ್ರನ್ನ ಸ್ಪೆಸಿಫಿಕಲಿ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇಂಡಿಯನ್ ಒರಿಜಿನ್ ಇರಬೇಕು. ಸೊ ಇಂಡಿಯನ್ ಒರಿಜಿನ್ ಡಯಾಸ್ಪೋರಾ ಇರ್ತಾರಲ್ಲ ಅವರನ್ನು ಇಲ್ಲಿ ಆಹ್ವಾನ ಮಾಡಲಾಗುತ್ತೆ. ವಜ್ರ ಅಂತಕ್ಕಂಥ ಸ್ಕೀಮ್ ನಡಿನಲ್ಲಿ ಇಂಟರ್ನ್ಯಾಷನಲ್ ಫ್ಯಾಕಲ್ಟೀಸ್ಗಳು ಇರ್ಬೋದು, ಇಂಡಿಯನ್ ಇರ್ಬೋದು, ಬೋತ್. ಸೊ ಫಾರಿನರ್ಸು ಸಹ ಬರ್ಬೋದು. ಅಂದರೆ ಬೇರೆ ಕಂಟ್ರಿಯ ಒಂದು ನ್ಯಾಷನಾಲಿಟಿಯನ್ನು ಹೊಂದಿರುವಂತಹ ಸೈಂಟಿಸ್ಟ್ಗಳು ಸಹ ವಜ್ರ ಸ್ಕೀಮ್ ನಡಿನಲ್ಲಿ ನಮ್ಮ ಭಾರತದಲ್ಲಿ ರಿಸರ್ಚ್ ಮಾಡಲಿಕ್ಕೆ ಬರ್ಬೋದು. ಇಲ್ಲಿ ಡ್ಯೂರೇಷನ್ ಜನರಲಿ ಏನಾಗುತ್ತೆ ಅಂದರೆ 1 ಇಯರ್ ಇರುತ್ತೆ. ಸೊ ರಿಸ್ಟ್ರಿಕ್ಷನ್ ಇದೆ, ಇಲ್ಲಿ 1 ಇಯರ್ ತನಕ ಇರುತ್ತೆ. ಇಂಡಿಯನ್ ಒರಿಜಿನ್ ಏನಿದೆಯಲ್ಲ, ಇಲ್ಲಿ 3 ಇಯರ್ಸ್ ತನಕ ಸಹ ಅವ್ರು ಬರುವಂಥ ಸಾಧ್ಯತೆ ಇರುತ್ತೆ. ಎರಡೂ ಸ್ಕೀಮ್ಸ್ಗಳು ಇವತ್ತು ಇಂಪ್ಲಿಮೆಂಟ್ ಆಗ್ತಾ ಇರುವಂಥದ್ದಂದರೆ ಯಾವ ಡಿಪಾರ್ಟ್ಮೆಂಟ್ ನಡಿನಲ್ಲಿ ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಇದು ಇಂಪಾರ್ಟೆಂಟ್ ನಮಗೆ. ಈ ಎರಡೂ ಸ್ಕೀಮ್ಗಳು ಯಾವ ಡಿಪಾರ್ಟ್ಮೆಂಟ್ ನಡಿನಲ್ಲಿ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ನಮಗೆ ಕ್ಲಿಯರ್ ಆಗಿರಬೇಕು. ಸೊ ಇವಾಗ ಇನ್ನೊಂದು ಕನ್ಸರ್ನ್ ಏನಿದೆ, ಈ ಒಂದು ವಜ್ರಾಗೆ ಸಂಬಂಧಪಟ್ಟಂತಹ ಕನ್ಸರ್ನ್ ಅಂತಂದರೆ ಎಫೆಕ್ಟಿವ್ನೆಸ್. ತುಂಬ ಲಿಮಿಟೆಡ್ ಆಗಿರುವಂಥ ಒಂದು ಡ್ಯೂರೇಷನ್ ಆಗಿರ್ಬೋದು, ಎಫೆಕ್ಟಿವ್ನೆಸ್ ಕಡಿಮೆ ಆಗ್ತಾ ಇದೆ ಅಂತ ಒಂದು ಕನ್ಸರ್ನ್ ಸಹ ಇದೆ. ಪ್ರೆಸೆಂಟ್ ಕಂಡೀಷನಲ್ಲಿ ವೈಭವ್ ಸ್ಕೀಮ್ಗೆ ಸಂಬಂಧಿಸಿದಂತೆ ನಾವು ಯಾವುದೇ ರೀತಿ ಅಂತ ಕನ್ಸರ್ನ ಕಾಣ್ತಾ ಇಲ್ಲ, ಡಿಸ್ಕಷನಲ್ಲಿದೆ. ಸೊ ಇವಾಗ 3 ಇಯರ್ಸ್ ಇದೆ ಅನ್ನುವಂಥ ಒಂದು ಕ್ಲಾರಿಟಿ. ಸ್ಪೆಸಿಫಿಕಲಿ ಏನು ಡಿಫ್ರೆನ್ಸ್ ಇದೆ, ಇಲ್ಲಿ ಬೋತ್ ಇಂಡಿಯನ್ ಮತ್ತು ಇಂಟರ್ನ್ಯಾಷನಲ್ ಫ್ಯಾಕಲ್ಟೀಸ್ಗಳು ಇನ್ವಾಲ್ವ್ಮೆಂಟನ್ನು ತೋರಿಸ್ಬೋದು ವಜ್ರ ಸ್ಕೀಮ್ನಲ್ಲಿ ಅನ್ನುವಂಥ ಮೇಜರ್ ಡಿಫ್ರೆನ್ಸ್ ನಮಗೆ ಇಂಪಾರ್ಟೆಂಟ್. ಸೊ ಇದರಿಂದ ನಾವು ರಿಸರ್ಚ್ ಫೀಲ್ಡ್ ನಡಿನಲ್ಲಿ ಒಂದು ಟ್ಯಾಲೆಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅಪಾರ್ಚುನಿಟೀಸ್ಗಳನ್ನು ಭಾರತದಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಶಾರ್ಟ್ ಟರ್ಮಲ್ಲಿ ಅವ್ರಿಗೆ ನಾವು ಫೆಲೋಶಿಪ್ಪನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಲಾಂಗ್ ಟರ್ಮ್ ಬೆನಿಫಿಟ್ಸನ್ನು ರಿಸರ್ಚ್ R&D ಸೆಕ್ಷನ್ ನಡಿನಲ್ಲಿ ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದೀವಿ ಅಂತ. ಅಮೇರಿಕನ್ ಫ್ಯಾಕಲ್ಟೀಸ್, ಯುರೋಪಿಯನ್ ಯೂನಿವರ್ಸಿಟೀಸಲ್ಲಿ ಇರ್ತಕ್ಕಂಥವ್ರು ಸಹ ಭಾರತದಲ್ಲಿ ಬರ್ಬೋದು. ಸೈಂಟಿಫಿಕ್ ಮ್ಯಾನ್ ಪವರನ್ನು ನಾವು ಬಿಲ್ಡ್ ಮಾಡ್ತಾಯಿದ್ದೀವಿ. ಸ್ಕಿಲ್ಡ್ ಸೈಂಟಿಫಿಕ್ ಮ್ಯಾನ್ ಪವರ್ಗಳ ಒಂದು ಇನ್ವಾಲ್ವ್ಮೆಂಟ್. ಜನರಲಿ ರಿಸರ್ಚ್ ಫೀಲ್ಡ್ ನಡಿನಲ್ಲಿ ರಿಸರ್ಚ್ ಇರುತ್ತೆ, ಪ್ರೈವೇಟ್ ಕಂಪ್ನೀಸ್ಗಳು ಇರ್ತವೆ. ಈ ಒಂದು ಸಂದರ್ಭದಲ್ಲಿ ನಾವು ಫಂಡಿಂಗ್ನ ಇಶ್ಯೂಸ್ಗಳನ್ನು ಕಾಣ್ತಾ ಇರ್ತೀವಿ. ಸ್ಕಿಲ್ಡ್ ಆಗಿರ್ತಕ್ಕಂತಹ ಅಥವಾ ಟ್ರೈನ್ಡ್ ಆಗಿರ್ತಕ್ಕಂತಹ ಸೈಂಟಿಸ್ಟ್ಗಳನ್ನು ಕಾಣ್ತಾ ಇರೋದಿಲ್ಲ. ಸೊ ಈ ಒಂದು ಸಂದರ್ಭದಲ್ಲಿ ಒಂದು ಅಪಾರ್ಚುನಿಟೀಸನ್ನು
ಕ್ರಿಯೇಟ್ ಮಾಡ್ತಾ ಇದ್ದಾರೆ ಈ ಒಂದು ಸ್ಕೀಮ್ಗಳ ಮುಖಾಂತರ ಅನ್ನುವಂಥ ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್. ವೈಭವ್ ಹಾಗೂ ವಜ್ರ ಸ್ಕೀಮ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನೀವು ಕ್ಲಿಯರಾಗಿ ಡಿಫ್ರೆನ್ಸಿಯೇಷನನ್ನು ತೆಗೆದುಕೊಳ್ಳಿ. ಹಾಗೂ ಈ ಒಂದು ಸ್ಕೀಮ್ನ ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ, ಆಬ್ಜೆಕ್ಟಿವ್ ಯಾವ ರೀತಿಯಾಗಿದೆ, ಯಾವ ಒಂದು ಡಿಪಾರ್ಟ್ಮೆಂಟ್ ನಡಿನಲ್ಲಿ ಸ್ಕೀಮು ಇಂಪ್ಲಿಮೆಂಟ್ ಆಗ್ತಾ ಇದೆ ಅನ್ನುವಂಥ ಪಾಯಿಂಟ್ಸ್ಗಳು ನಮಗೆ ಈ ಒಂದು ಆರ್ಟಿಕಲಿಂದ ಸಹಕಾರಿಯಾಗುತ್ತೆ. ಯೋಜನೆಯ ಒಂದು ಮಹತ್ವವನ್ನು ನೀವು ಆನ್ಸರ್ಲಿ ಬಳಕೆ ಮಾಡ್ಕೋಬಹುದು. ಇಷ್ಟು ಪಾಯಿಂಟ್ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಮಗೆ ಕ್ಲಿಯರ್ ಆಗಿದ್ದರೆ ಸಾಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ವೈ ಈಸ್ ದರ್ ನೋ ಸ್ನೋಫಾಲ್ ಇನ್ ಕಾಶ್ಮೀರ್. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ GS ಪೇಪರ್ 1 ಫಿಸಿಕಲ್ ಜೋಗ್ರಫಿ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಈ ಒಂದು ಆರ್ಟಿಕಲ್ಲಿ ನಮಗೆ ಬೇಕಾಗಿರ್ತಕ್ಕಂತಹ ಪಾಯಿಂಟ್ ಅಂತಂದರೆ, ಕಾಶ್ಮೀರ್ ರೀಜನಲ್ಲಿ ಸ್ನೋಫಾಲ್ ಆಗಿಲ್ಲ. ಜನವರಿ ಮಂತಲ್ಲಿ ಜನರಲ್ ಏನಾಗ್ತಿತ್ತು ಅಂದರೆ ಹಿಮಾಚಲ್ ಪ್ರದೇಶ್, ಕಾಶ್ಮೀರದಲ್ಲಿ ಸ್ನೋಫಾಲ್ ಆಗ್ತಾಯಿತ್ತು ಈ ಸಂದರ್ಭದಲ್ಲಿ. ಇವಾಗ ಈ ವಿಂಟರ್ ಸೀಸನಲ್ಲಿ ನಾವು ಯಾಕೆ ಸ್ನೋಫಾಲನ್ನು ಕಾಣ್ತಾ ಇಲ್ಲ, ಇದಕ್ಕೆ ರೀಸನ್ಸ್ಗಳು ಯಾವ ರೀತಿಯಾಗಿದೆ. ಗುಲ್ಮಾರ್ಗ್, ಪಾಲ್ಗ್ರಾಮ್ ಈ ರೀತಿಯಂಥ ಏರಿಯಾಗಳಲ್ಲಿ ವಿಂಟರ್ ಸೀಸನಲ್ಲಿ ಒಂದು ಸ್ಪೋರ್ಟನ್ನು ಕಂಡಕ್ಟ್ ಮಾಡ್ತಾಯಿದ್ರು. ಸ್ಕೈಯಿಂಗ್ಗೆ ಸಂಬಂಧಪಟ್ಟಂಥ ಒಂದು ಡೆಸ್ಟಿನೇಷನ್ ಆಗ್ತಾ ಇತ್ತು ಅನ್ನೋದನ್ನು ಆಗಿನೂ ಸಹ ನಾವು ರಿಪೋರ್ಟ್ಗಳನ್ನು ಕಾಣ್ಬೋದು. ಹಿಮಾಚಲ ಪ್ರದೇಶ ಸಹ ಡ್ರೈಯೆಸ್ಟ್ ಏರಿಯಾ ಅಂತ 1901 ರಿಜಿಸ್ಟರ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಬಟ್ ಸ್ನೋಫಾಲ್ ಆಗ್ತಾ ಇರೋದನ್ನು ಕಾಣುವಂಥದ್ದು. ಬಟ್ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಸ್ನೋಫಾಲ್ ಆಗ್ತಾ ಇಲ್ಲ. ಇದು ನಾರ್ಮಲ್ ಇತ್ತು. ಈ ಮೊದಲು ರೈನ್ಫಾಲ್ ಆಗ್ತಾ ಇತ್ತಲ್ಲ, ಇದನ್ನು ನಾರ್ಮಲ್ ಕಂಡೀಷನ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಇದ್ವಿ. ಯಾಕೆ ಆಗ್ತಾ ಇಲ್ಲ ಅನ್ನುವಂಥ ರೀಸನ್ಸ್ಗಳನ್ನು ನೋಡೋದಾದರೆ, ವೆಸ್ಟರ್ನ್ ಡಿಸ್ಟರ್ಬೆನ್ಸ್ಗೆ ಸಂಬಂಧಪಟ್ಟಂತೆ ಡ್ರಾಸ್ಟಿಕ್ ಫಾಲ್ ಆಗ್ತಾ ಇದೆ. ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಆಗದೇ ಇರುವಂಥ ಕಂಡೀಷನ್, ಇದರಿಂದ ಆಗ್ತಾ ಇರುವಂಥ ಒಂದು ಇಂಪ್ಯಾಕ್ಟ್ ಕಡಿಮೆ ಆಗ್ತಾ ಇದೆ. ಎಲ್ ನೀನು ಪ್ರಿವೇಲಿಂಗ್ ಕಂಡೀಷನ್ಸನ್ನು ಕಾಣ್ತಾ ಇದ್ದೀವಿ. ಮತ್ತು ಜೆಟ್ ಸ್ಟ್ರೀಮ್ಗೆ ಸಂಬಂಧಪಟ್ಟಂತೆಯೂ ಸಹ ಸ್ಟ್ರಾಂಗ್ ಆಗದೇ ಇರುವುದನ್ನು, ಸ್ಟ್ರಾಂಗ್ ಜೆಟ್ ಸ್ಟ್ರೀಮ್ ಇಲ್ಲದೇ ಇರೋದನ್ನು ಸಹ ನಾವು ಕಾಣ್ತಾ ಇದ್ದೀವಿ. ಇದರಿಂದ ಸ್ನೋಫಾಲ್ ಕಡಿಮೆ ಆಗುತ್ತೆ ಅನ್ನುವಂಥ ರೀಸನ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಈ ಒಂದು ವೆಸ್ಟರ್ನ್ ಡಿಸ್ಟರ್ಬೆನ್ಸನ್ನು ನಾವು ನೋಡೋದಾದರೆ ಯಾವ ಒಂದು ಏರಿಯಾಗಳಲ್ಲಿ ಒರಿಜಿನೇಟ್ ಆಗುತ್ತೆ, ಮಿಡ್ ಲ್ಯಾಟಿಟ್ಯೂಡ್ನಲ್ಲಿ ಇದು ಒರಿಜಿನೇಟ್ ಆಗುತ್ತೆ. ಮಿಡ್ ಲ್ಯಾಟಿಟ್ಯೂಡ್ನಿಂದ ಒರಿಜಿನ್ ಆಗಿರ್ತಕ್ಕಂತಹ ಈ ಒಂದು ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಏನಾಗುತ್ತೆ, 1000 ಕಿಲೋಮೀಟರ್ ಟ್ರಾವೆಲಿಂಗ್ ಮಾಡ್ತಾ ನಾರ್ದರ್ನ್ ಏರಿಯಾ ಏನಿದೆಯಲ್ಲ, ಭಾರತದ ಒಂದು ನಾರ್ತ್ ಏರಿಯಾ ನಡಿನಲ್ಲಿ ಮಳೆಯನ್ನು ತರುವಂಥ ಒಂದು ಸಾಧ್ಯತೆ ಇರುತ್ತೆ. ಇದು ವೆಸ್ಟರ್ನ್ ಡಿಸ್ಟರ್ಬೆನ್ಸ್. ಜನರಲಿ ವಿಂಟರ್ ಸೀಸನ್ನಲ್ಲಿ ಫಾಗ್ ಕಂಡೀಷನನ್ನು ಕ್ರಿಯೇಟ್ ಮಾಡುತ್ತೆ. ಫಾಗ್ ಒಂದಿಗೆ ಸ್ನೋಫಾಲು ಸಹ ಕ್ರಿಯೇಟ್ ಆಗುತ್ತೆ. ಅಲ್ಲಿರುವಂಥ ಟೆಂಪ್ರೇಚರು ಸಹ ಸಪೋರ್ಟ್ ಮಾಡ್ತಾ ಸ್ನೋ ಫಾಲನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಬಟ್ ಇವಾಗ ನಾರ್ತ್ ವೆಸ್ಟರ್ನ್ ಇಂದ ಬರ್ತಕ್ಕಂಥ ಅಥವಾ ವೆಸ್ಟರ್ನ್ ರೀಜನಿಂದ ಬರ್ತಕ್ಕಂಥ ಡಿಸ್ಟರ್ಬೆನ್ಸ್ ಏನಿದೆಯಲ್ಲ, ನಾರ್ತ್ ವೆಸ್ಟ್ ಇಂಡಿಯಾ ಮೇಲೆ ಯಾವುದೇ ರೀತಿಯಂಥ ಇಂಪ್ಯಾಕ್ಟನ್ನು ಮಾಡ್ತಾ ಇಲ್ಲ. ಈ ಒಂದು ಇಂಪ್ಯಾಕ್ಟ್ ಯೂಶ್ವಲಿ ಸ್ನೋಫಾಲನ್ನು ತರುವಂಥದ್ದು. ಇವಾಗ ಈ ಒಂದು ಇಂಪ್ಯಾಕ್ಟ್ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಕಾಣ್ಬೋದು. ಈ ಮೊದಲು ಡಿಸ್ಟ್ರಕ್ಟಿವ್ ಇರತಕ್ಕಂಥ ಈ ಒಂದು ಕಂಡೀಷನ್ ರಿಡ್ಯೂಸ್ ಆಗಿದೆ ಅನ್ನುವಂಥದ್ದನ್ನು ಕಾಣ್ಬೋದು. ಹಾಗಾಗಿ ಸ್ನೋಫಾಲ್ ಇಲ್ಲ ಅಂತ ಒಂದು ರೀಸನ್. ಆದರೆ ಇನ್ನು ಎಲ್ಲಿನೋ ಕಂಡೀಷನನ್ನು ನೋಡೋದಾದರೆ, ಈಕ್ವಟೋರಿಯಲ್ ರೀಜನಲ್ಲಿ ಪೆಸಿಫಿಕ್ ಓಷನಲ್ಲಿ ಆಗ್ತಾ ಇರುವಂಥ ಟೆಂಪ್ರೇಚರಲ್ಲಿ ಆಗುವಂಥ ಒಂದು ವೇರಿಯೇಷನ್ ಮುಖಾಂತರ ಎಲ್ ನೀನೋ ಹಾಗೂ ಲಾ ನೀನಾ ಫಿನಾಮಿನವನ್ನು ನಾವು ಕಾಣ್ತಾ ಇದ್ದೀವಿ. ಇವಾಗ ಎಲ್ ನೀನೋ ಆಗಿರ್ಬೋದು, ಲಾ ನೀನಾ ಜನರಲ್ ಏನಾಗುತ್ತೆ, ನಮ್ಮ ಒಂದು ಭಾರತಕ್ಕೆ ಹೆಚ್ಚು ಮಳೆಯನ್ನು ಹೊತ್ತು ತರುತ್ತೆ. ಮಾನ್ಸೂನ್ನ ಸಂದರ್ಭದಲ್ಲಿ ಮಳೆಯನ್ನು ಹೆಚ್ಚು ತರುವಂಥ ಒಂದು ಕಂಡೀಷನನ್ನು ಕಾಣ್ಬೋದು, ಲಾ ನೀನಾ ಎಫೆಕ್ಟ್. ಎಲ್ ನೀನು ಅಂತಂದರೆ ಜನರಲಿ ಮಳೆ ಕಡಿಮೆ ಇರುತ್ತೆ, ಲೆಸ್ ಕಂಡೀಷನನ್ನು ಕ್ರಿಯೇಟ್ ಮಾಡುತ್ತೆ. ಇವಾಗ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಏನಾಗಿರುತ್ತಲ್ಲ, ಈ ಒಂದು ಸಂದರ್ಭದಲ್ಲಿ ಅದರಲ್ಲೂ ವಿಂಟರ್ ರೀಜನ್ಸಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ದೀಸ್ ಫಿನಾಮಿನಾ ಕೆಲವೊಂದಿಷ್ಟು ರಿಪೋರ್ಟ್ನ ಆಧಾರದ ಮೇಲೆ ಹಾಟೆಸ್ಟ್ ಡಿಸೆಂಬರ್ ಅಂತ ಇವಾಗ ಆಲ್ರೆಡಿ ರೆಕಾರ್ಡ್ ಆಗಿರೋದನ್ನು ಸಹ ನಾವು ಪ್ರೀವಿಯಸ್ ಇಯರಲ್ಲಿ ಕಾಣ್ತಾ ಇದ್ದೀವಿ. ಈ ಒಂದು ಎಲ್ ನೀನೋಗಳ ಆ್ಯಕ್ಟಿವಿಟಿಯಿಂದಾಗಿಯೂ ಸಹ ನಾವೇನು ಕಾಣ್ತಾ ಇದ್ದೀವಿ, ಸ್ನೋಫಾಲ್ ಆಗದೇ ಇರುವಂಥ ಇನ್ನೊಂದು ರೀಸನ್ಸನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಜೆಟ್ ಸ್ಟ್ರೀಮ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ, ಜನರಲಿ ಜೆಟ್ ಸ್ಟ್ರೀಮ್ಸ್ಗಳು ಪವರ್ಫುಲ್ ವಿಂಡ್ ಅಂತ ನಾವು ಏನು ಕರಿತೀವಿ. ಇದರ ಒಂದು ಸ್ಪೀಡನ್ನು ನೋಡೋದಾದರೆ ಕಿಲೋಮೀಟರ್ ಪರ್ ಅವರ್ ಅಂತ ನೋಡೋದಾದರೆ 250 to 320 ಕಿಲೋಮೀಟರ್ ಪರ್ ಅವರ್ ಅಷ್ಟು ಇದು ಚಲನೆಯನ್ನು ಮಾಡುತ್ತೆ. ಇದರ ಒಂದು ಟ್ರಾವೆಲಿಂಗ್ ಸ್ಪೀಡ್ ಅಂತ ಕಾಣ್ಬೋದು. ಮೀನ್ ಸಿ ಲೆವೆಲಿಂದ ಅಬೌಟ್ 12 ಕಿಲೋಮೀಟರ್ ಇದರ ಒಂದು ಹರಡುವಿಕೆಯನ್ನು ಕಾಣುವಂಥದ್ದು. ಈ ಸಂದರ್ಭದಲ್ಲಿ ಜೆಟ್ ಸ್ಟ್ರೀಮ್ಸ್ಗಳು ಕ್ಯಾರಿ ಮಾಡುವಾಗ ವೆಸ್ಟರ್ನ್ ಡಿಸ್ಟರ್ಬೆನ್ಸಲ್ಲಿ ಆಗ್ತಾ ಇರುವಂಥ ಒಂದು ಮಾಯ್ಶ್ಚರನ್ನು ಸಹ ಇದು ಕ್ಯಾರಿ ಮಾಡ್ತಾ ಇರುತ್ತೆ. ಕ್ಯಾರಿ ಮಾಡುವಾಗ ಮಾಯ್ಶ್ಚರನ್ನು ಕ್ಯಾರಿ ಮಾಡಿದರೆ ಆವಾಗ ಇಲ್ಲಿ ನಮ್ಮ ನಾರ್ತ್ ವೆಸ್ಟರ್ನ್ ರೀಜನಲ್ಲಿ ಏನಾಗುತ್ತೆ, ಸ್ನೋಫಾಲನ್ನು ತರುವಂತಹ ಸಾಧ್ಯತೆ ಇದೆ, ಸ್ನೋಫಾಲ್ ಆಗುತ್ತೆ. ಆದರೆ ಇವಾಗ ಅಲ್ಲಿ ವೆಸ್ಟರ್ನ್ ಡಿಸ್ಟರ್ಬೆನ್ಸಿಂದಾಗಿರ್ಬೋದು ಅಥವಾ ಓಷನಲ್ಲಿ ಆಗ್ತಾ ಇರುವಂಥ ಒಂದು ಟೆಂಪ್ರೇಚರ್ ಜನರಲಿ ಅರೇಬಿಯನ್ ಸೀಯಿಂದ ಮಾಯ್ಶ್ಚರ್ನ ಹೊತ್ಕೊಂಡು ಬರ್ತಾ ಇರುತ್ತೆ. ಆದರೆ ಇದರ ಡೈರೆಕ್ಷನ್ ನಾರ್ತ್ವರ್ಡ್ ಶಿಫ್ಟ್ ಆಗ್ತಾ ಇರೋದ್ರಿಂದ ಆರ್ಕ್ಟಿಕ್ ಸೀನಿಂದ ಇಂಪ್ಯಾಕ್ಟನ್ನು ಇದು ಹೊಂದ್ತಾ ಇದೆ. ಆರ್ಕ್ಟಿಕ್ ಸೀಯಿಂದ ಇನ್ಫ್ಲೂಯೆನ್ಸ್ ಆಗೋದ್ರ ಮುಖಾಂತರ ಇದರಲ್ಲಿ ಟೆಂಪ್ರೇಚರ್ ಎಷ್ಟು ನೆಸಸರಿ ಇರುತ್ತೆ ಸ್ಟ್ರಾಂಗ್ ಆಗಲಿಕ್ಕೆ ಅಥವಾ ಇದರೊಂದು ಡೈರೆಕ್ಷನ್ಗೆ ಸಂಬಂಧಪಟ್ಟಂತೆ ವೀಕ್ ಆಗೋದನ್ನು ಕಾಣ್ಬೋದು. ಅರೇಬಿಯನ್ ಸೀಯಿಂದ ಇವಾಗ ಮಾಯ್ಶ್ಚರನ್ನು ತರೋದು ಸಹ ಕಡಿಮೆ ಆಗ್ತಾ ಇದೆ. ಜೆಟ್ ಸ್ಟ್ರೀಮ್ಸ್ಗಳ ಒಂದು ಡೈರೆಕ್ಷನ್ ಅಥವಾ ಶಿಫ್ಟ್ ಆಗೋದ್ರಲ್ಲಿ ಆಗುವಂಥ ಒಂದು ಬದಲಾವಣೆಯನ್ನು ಸಹ ನಾವಿಲ್ಲಿ
ಮೆನ್ಷನ್ ಮಾಡ್ಬೋದು. ಸೊ ಒಟ್ಟಾರೆಯಾಗಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಜೆಟ್ ಸ್ಟ್ರೀಮ್ಸ್ಗಳ ಒಂದು ಇಂಪ್ಯಾಕ್ಟ್ ರಿಡ್ಯೂಸ್ ಆಗಿದೆ. ಇದರಿಂದಾಗಿ ನಾವು ಸ್ನೋಫಾಲ್ ಆಗದೇ ಇರೋದನ್ನು ಕಾಣ್ತಾ ಇದ್ದೀವಿ. ಈ 3 ರೀಸನ್ಸ್ಗಳು ನಮಗೆ ಇಂಪಾರ್ಟೆಂಟ್. ಜನರಲಿ ನಾವು ಜಾಗ್ರಫಿನಲ್ಲಿ ಈ ಎಲ್ಲ ಟಾಪಿಕ್ಸ್ಗಳನ್ನು ಡೀಟೇಲ್ ಆಗಿ ಕಲ್ತಿರ್ತೀವಿ. ಸೊ ಇಲ್ಲಿ ಯಾವ ರೀತಿಯಾಗಿ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ ಅಂತ ನಾವು ನ್ಯೂಸ್ ಪೇಪರ್ನ ಮುಖಾಂತರ ಅರ್ಥ ಮಾಡ್ಕೋಬೋದು. ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್ ಸ್ಪೆಸಿಫಿಕಲಿ ಇವರು ಹೇಳ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ಇಲ್ಲಿ ಫ್ಲ್ಯಾಶ್ ಫ್ಲಡ್ಸ್ಗಳನ್ನು ನಾವು ಕಾಣ್ತಾ ಇದ್ವಿ. ಮಾರ್ಚ್ ಸಂದರ್ಭದಲ್ಲಿ ಫ್ಲ್ಯಾಶ್ ಫ್ಲಡ್ಸ್ಗಳನ್ನು ಮತ್ತು ವೆಸ್ಟರ್ನ್ ಡಿಸ್ಟರ್ಬೆನ್ಸ್ಗಳು ಕ್ರಿಯೇಟ್ ಮಾಡಿರೋದನ್ನು ಕಾಣ್ತಾ ಇದ್ದೀವಿ. ಸಮ್ಟೈಮ್ಸ್ ಏನಾಗುತ್ತೆ, ಈ ಒಂದು ಡಿಸ್ಟರ್ಬೆನ್ಸ್ನಿಂದ ಅಲ್ಲಿರುವಂಥ ಬೆಳೆಗಳಿಗೂ ಸಹ ಇಂಪ್ಯಾಕ್ಟ್ ಆಗೋದನ್ನು ಕಾಣ್ತಾ ಇದ್ದೀವಿ. ಇವಾಗ ಅಷ್ಟೊಂದು ಇಂಪ್ಯಾಕ್ಟ್ ಆಗಲ್ಲ. ವೀಟ್ಗೆ ಸಂಬಂಧಪಟ್ಟಂತೆ ಇವಾಗ ವೀಟನ್ನು ಬೆಳೆಯುವಾಗ, ಗೋಧಿಗಳನ್ನು ಬೆಳೆಯುವಾಗ ಫಾಗ್ ಭಾಳ ಇಂಪ್ಯಾಕ್ಟ್ ಆಗೋದನ್ನು ಕಾಣ್ತಾ ಇದ್ದೀವಿ. ಬಟ್ ಇವಾಗ ಏನು ಚೇಂಜಸ್ ಆಗಿಲ್ಲ. ಇದರಿಂದ ಕೆಲವೊಂದಿಷ್ಟು ಪಾಸಿಟಿವ್ ಔಟ್ಪುಟನ್ನು ಕಾಣ್ಬೋದು ನಾವು ಅನ್ನುವಂಥದ್ದಾಗಿಯೂ ಸಹ ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸ್ನೋಫಾಲ್ ಯಾಕೆ ಆಗಿಲ್ಲ ಅನ್ನುವಂಥ ಒಂದು ರೀಸನ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ಲಿ ಬೇಕಾಗುತ್ತೆ. ವೆಸ್ಟರ್ನ್ ಡಿಸ್ಟರ್ಬೆನ್ಸಿಂದ ಜನರಲಿ ಇವಾಗ ಡೆನ್ಸ್ ಫಾಗ್ ಕ್ರಿಯೇಟ್ ಆಗಿರುತ್ತೆ. ಬಟ್ ಇವಾಗ ವೆಸ್ಟರ್ನ್ ಡಿಸ್ಟರ್ಬೆನ್ಸು ಅಷ್ಟೊಂದು ಇಂಪ್ಯಾಕ್ಟನ್ನು ಮಾಡ್ತಾ ಇಲ್ಲ. ಸೊ ಡ್ರಾಸ್ಟಿಕ್ ಫಾಲ್ ಆಗಿದೆ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಇಷ್ಟು ಪಾಯಿಂಟ್ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಜನರಲಿ ಕನೆಕ್ಟ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್, ಹೈಯರ್ ಎಜುಕೇಷನ್ ಎನ್ರೋಲ್ಮೆಂಟ್ 2021 ಹಾಗೂ 2022 ಸಾಲಿನಲ್ಲಿ ಇನ್ಕ್ರೀಸ್ ಆಗಿದೆ. 19 ಲ್ಯಾಕ್ ಅಷ್ಟು ಇನ್ಕ್ರೀಸ್ ಆಗಿದೆ ಅನ್ನುವಂಥ ಒಂದು ಸರ್ವೆಯನ್ನು ಸರ್ಕಾರ ಕಂಡಕ್ಟ್ ಮಾಡ್ತಾ ಇದೆ. ಈ ಒಂದು ಸರ್ವೆಯ ಟೈಟಲ್ ಯಾವ ರೀತಿಯಾಗಿದೆ? ಆಲ್ ಇಂಡಿಯಾ ಸರ್ವೆ ಆನ್ ಹೈಯರ್ ಎಜುಕೇಷನ್. ಸೊ ಈ ಒಂದು ಸರ್ವೆ 2021-22 ಈ ಆರ್ಟಿಕಲನ್ನು GS ಪೇಪರ್ 2 ನಡಿನಲ್ಲಿ ಇಶ್ಯೂಸ್ ರಿಲೇಟೆಡ್ ಟು ಎಜುಕೇಷನ್ ಅಥವಾ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಇಶ್ಯೂಸನ್ನು ಅಡ್ರೆಸ್ ಮಾಡುವಾಗ, ಹೈಯರ್ ಎಜುಕೇಷನ್ಗೆ ಸಂಬಂಧಿಸಿದಂಥ ಕ್ವಶನ್ಸನ್ನು ಕೇಳಿದಾಗ ಇಲ್ಲಿರುವಂಥ ಡೇಟಾವನ್ನು ಯೂಸ್ ಮಾಡ್ಕೋಬೋದು. ಹಾಗೂ ಈ ಒಂದು ರಿಪೋರ್ಟ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದ್ರ ಬಗ್ಗೆಯೂ ಸಹ ಕೇಳ್ಬೋದು. ಎಕ್ಸ್ಪ್ಯಾಂಡ್ ಮಾಡಿ ಅಂತ ಶಾರ್ಟ್ ಫಾರ್ಮಲ್ಲೂ ಸಹ ಕೊಡ್ಬೋದು. ಏನಿದೆ ಈ ಒಂದು ಸರ್ವೆಯ ಔಟ್ಕಮ್? ಆಲ್ ಇಂಡಿಯಾ ಸರ್ವೆ ಆನ್ ಹೈಯರ್ ಎಜುಕೇಷನ್ ಹೇಳೋ ಪ್ರಕಾರ ಹೈಯರ್ ಎಜುಕೇಷನ್ ನಡಿನಲ್ಲಿ ಎನ್ರೋಲ್ಮೆಂಟ್ ಇನ್ಕ್ರೀಸ್ ಆಗಿದೆ ಅನ್ನುವಂಥ ಒಂದು ರಿಪೋರ್ಟನ್ನು ಕೊಡ್ತಾ ಇದ್ದಾರೆ. ಸೊ ಈ ಮೊದಲು ಇರುವಂಥ ಒಂದು ರಿಪೋರ್ಟನ್ನು ಕಂಪ್ಯಾರಿಸನ್ ಮಾಡ್ತಾ ನೋಡೋದಾದರೆ ಎಷ್ಟು ಮಟ್ಟಿಗೆ ಇನ್ಕ್ರೀಸ್ ಆಗಿದೆ ಹೈಯರ್ ಎಜುಕೇಷನ್ ನಡಿನಲ್ಲಿ 2021 ಹಾಗೂ 22 ಹಿಂದಿನ ಇಯರನ್ನು ಕನೆಕ್ಟ್ ಮಾಡ್ತಾ. ಸೊ ಹಿಂದಿನ ಇಯರ್ 4.14 ಇರುವಂಥದ್ದು ಕೋಟಿ ಲೆಕ್ಕದಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ 2021-22ರಲ್ಲಿ 4.33 ಕೋಟಿಯಷ್ಟು ಜನ ಎನ್ರೋಲ್ ಆಗಿರುವಂಥ ಒಂದು ಕಂಡೀಷನ್. ಪ್ರೀವಿಯಸ್ ಅಕಾಡೆಮಿಕ್ ಸೆಷನ್ಗೆ ಸಂಬಂಧಪಟ್ಟಂತೆ ಕಂಪ್ಯಾರಿಸನನ್ನು ಮಾಡ್ತಾ ಇದ್ದಾರೆ. ಒಂದು ವರ್ಷದ ಅಥವಾ ಆ್ಯನ್ಯುವಲ್ ಬೇಸ್ ಮೇಲೆ ಇರುವಂಥ ಒಂದು ಕಂಪ್ಯಾರಿಸನ್. ಸೊ ಇಲ್ಲಿ ಫೀಮೇಲ್ ಎನ್ರೋಲ್ಮೆಂಟನ್ನು ಸಹ ಇಲ್ಲಿ ಎಂಫಸಿಸ್ ಮಾಡೋ ಪ್ರಕಾರ ಫೀಮೇಲ್ ಎನ್ರೋಲ್ಮೆಂಟನ್ನು ನಾವು ನೋಡೋದಾದರೆ ಈ ಮೊದಲು 2020-21ನಲ್ಲಿ 2.01 crore ಅಷ್ಟು ಇದೆ. ಸೊ ಇವಾಗ ಇನ್ಕ್ರೀಸ್ ಆಗಿರೋದು 2.07 ಅಷ್ಟು ಇನ್ಕ್ರೀಸ್ ಆಗಿದೆ. ಫೀಮೇಲ್ಗಳ ಒಂದು ಎನ್ರೋಲ್ಮೆಂಟ್ ಯಾವ ಸ್ಟ್ರೀಮಲ್ಲಿ? ಸೈನ್ಸ್ಗೆ ಸಂಬಂಧಪಟ್ಟಂತೆ. ಸೊ ಟೆಕ್ನಾಲಜಿ ಆಸ್ಪೆಕ್ಟ್ ನಡಿಯಲ್ಲಿ ಮಹಿಳೆಯರ ಒಂದು ಪಾರ್ಟಿಸಿಪೇಷನನ್ನು ಎಂಫಸಸ್ ಮಾಡ್ಬೋದು. ವುಮೆನ್ ರಿಲೇಟೆಡ್ ಇರುವಂಥ ಇಶ್ಯೂಸಲ್ಲಿ ಈ ಒಂದು ಡೇಟಾವನ್ನು ಸಹ ನಾವು ಕನೆಕ್ಟ್ ಮಾಡ್ಕೋಬೋದು. ಸೊ ಫೀಮೇಲ್ ಎನ್ರೋಲ್ಮೆಂಟ್ ಇನ್ಕ್ರೀಸ್ ಆಗಿದೆ. ಈ ಒಂದು ಸರ್ವೆಯ ಆಧಾರದ ಮೇಲೆ OBCಗೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಕನ್ಸಿಡರೇಷನನ್ನು ನೋಡೋದಾದರೆ, ಸೊ OBCನಲ್ಲಿ 45% ಅಷ್ಟು ಎನ್ರೋಲ್ಮೆಂಟ್ ಇನ್ಕ್ರೀಸ್ ಆಗಿದೆ ಅನ್ನುವಂಥದ್ದಾಗಲಿ, ಮತ್ತು ಆ್ಯಸ್ ಪರ್ ದ ರಿಪೋರ್ಟ್ ಟೋಟಲ್ ಸ್ಟೂಡೆಂಟ್ಸ್ಗಳ ಒಂದು ಎನ್ರೋಲ್ಮೆಂಟ್ ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ ಕೋರ್ಸಸ್ನ ಆಧಾರದ ಮೇಲೂ ಸಹ ಇನ್ಕ್ರೀಸ್ ಆಗಿರುವಂಥದ್ದು. ಎಷ್ಟಂದರೆ 78.9% ಅಷ್ಟು ಟೋಟಲ್ ಸ್ಟೂಡೆಂಟ್ಸ್ಗಳು ಇವಾಗ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸಸಲ್ಲಿ ಎನ್ರೋಲ್ ಆಗಿದ್ದಾರೆ. 12.1% ಅಷ್ಟು ಸಹ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಸಂಬಂಧಪಟ್ಟಂಥ ಇನ್ಕ್ರೀಸಿಂಗ್ ಕಂಡೀಷನನ್ನು ಸಹ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಹೈಯೆಸ್ಟ್ ಇವಾಗ ಆರ್ಟ್ಸಲ್ಲಿ ಎನ್ರೋಲ್ಮೆಂಟ್ ಆಗಿದ್ದಾರೆ. ಹಾಗೂ ಸೈನ್ಸ್ ಸೆಕ್ಷನಲ್ಲಿ ಆಗಿರುವಂಥ ಒಂದು ಕಂಪ್ಯಾರಿಸನ್, ಫಸ್ಟು ಆರ್ಟ್ ಆ್ಯಂಡ್ ಅಂದರೆ ಹ್ಯುಮ್ಯಾನಿಟಿ ಬ್ಯಾಕ್ಗ್ರೌಂಡಲ್ಲಿ ಎನ್ರೋಲ್ಮೆಂಟ್ನ ಒಂದು ಕನ್ಸಲ್ಟೇಷನನ್ನು ಕಾಣ್ಬೋದು. 34.2% ಅಷ್ಟು. ನೆಕ್ಸ್ಟ್ ಸೈನ್ಸ್ ಇದೆ. ಫಸ್ಟ್ ಆರ್ಟ್ಸ್, ನೆಕ್ಸ್ಟ್ ಸೈನ್ಸ್, ಅಗೇನ್ ದೆನ್ ಕಾಮರ್ಸನ್ನು ನಾವಿಲ್ಲಿ ಕಾಣ್ಬೋದು. ಕಾಮರ್ಸ್ ನೆಕ್ಸ್ಟ್ ಕ್ಯಾಟಗರಿಯಲ್ಲಿ ಬರುತ್ತೆ. ಇಂಜಿನಿಯರಿಂಗ್ ಟೆಕ್ನಾಲಜಿಯನ್ನು ಕಾಣ್ಬೋದು. ಇಂಜಿನಿಯರಿಂಗ್ ಟೆಕ್ನಾಲಜಿ ಕೇವಲ 11.8% ಅಷ್ಟು ಎನ್ರೋಲ್ಮೆಂಟ್ ಆಗಿರುವಂಥ ಒಂದು ಕಂಡೀಷನನ್ನು ಕಾಣ್ತಾ ಇದ್ವಿ. ಸೊ ಹೈಯೆಸ್ಟ್ ಯಾವ ಇದರಲ್ಲಿ ಬರುತ್ತೆ ಅಂತಂದರೆ ಆರ್ಟ್ ಸೆಕ್ಷನಲ್ಲಿ ಹೈಯೆಸ್ಟ್ ನಂಬರನ್ನು ನಾವು ಕಾಣ್ತಾ ಇದ್ದೀವಿ. ಹೈಯೆಸ್ಟ್ ಎನ್ರೋಲ್ಮೆಂಟ್ ಆಗಿದೆ. ಅದರಲ್ಲೂ ನಾವು ಇವಾಗ ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಸ್ಗೆ ಸಂಬಂಧಪಟ್ಟಿದಂತಹ ಎನ್ರೋಲ್ಮೆಂಟನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇಲ್ಲಿ PhDಗೆ ಸಂಬಂಧಿಸಿದಂತೆ ಕೊಟ್ಟಿದ್ದಾರೆ ಎನ್ರೋಲ್ಮೆಂಟ್ ಎಷ್ಟಾಗಿದೆ ಅಂತ. ಇದು ಅಷ್ಟೊಂದು ನಮಗೆ ಇಂಪಾರ್ಟೆಂಟ್ ಆಗಿದೆ, ಯಾಕೆಂದರೆ ತುಂಬ ಪ್ರೀವಿಯಸ್ ಡೇಟಾವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಸೊ 2014-15 ಕಂಪ್ಯಾರಿಸನ್ ಮಾಡ್ತಾ ತುಂಬ ಪ್ರೀವಿಯಸ್ ಇರುವಂಥ ಡೇಟಾವನ್ನು ಕಂಪ್ಯಾರಿಸನ್ ಮಾಡಲಿಕ್ಕೆ
ಟ್ರೈ ಮಾಡ್ತಾ ಇದ್ದಾರೆ. ಸೊ ಇವಾಗ ನಮಗೆ ಬೇಕಾಗಿರೋದು ಅಂತಂದರೆ ಯಾವ ಸ್ಟ್ರೀಮಲ್ಲಿ ವೇರಿಯೇಷನ್ಸ್ಗಳಿದ್ದಾವೆ, ಎಷ್ಟು ಎನ್ರೋಲ್ಮೆಂಟ್ ಆಗಿದೆ ಅನ್ನುವಂಥದ್ದಾಗಲಿ, ಫೀಮೇಲ್ಗಳ ಒಂದು ಪಾರ್ಟಿಸಿಪೇಷನ್ ಓವರಾಲ್ ಆಗಿ ಎಷ್ಟು ಎನ್ರೋಲ್ಮೆಂಟ್ ಹೈಯರ್ ಎಜುಕೇಷನಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಪ್ರೀವಿಯಸ್ ಇಯರಲ್ಲಿ ಕಂಪ್ಯಾರಿಸನ್ ಮಾಡ್ತಾ ಹೋದರೆ ಅಂತ ಅನ್ನುವಂಥ ಒಂದು ಡೇಟಾ ನಮಗೆ ಇಂಪಾರ್ಟೆಂಟ್. ಸೊ ಈ ಒಂದು ಡೇಟಾ ನಮಗೆ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಸಹಕಾರಿ ಆಗುತ್ತೆ. ಈ ಒಂದು ಸರ್ವೆಯನ್ನು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಕಂಡಕ್ಟ್ ಮಾಡುತ್ತೆ. ಯಾರು ಕಂಡಕ್ಟ್ ಮಾಡ್ತಾರೆ ಅನ್ನೋದು ಸಹ ನಮಗೆ ಇಂಪಾರ್ಟೆಂಟ್. ಯಾವ ಮಿನಿಸ್ಟ್ರಿ ನಡಿನಲ್ಲಿ ಈ ಒಂದು ಸರ್ವೆ ಕಂಡಕ್ಟ್ ಆಗುತ್ತೆ ಅಂದರೆ ದ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅನ್ನುವಂಥ ಒಂದು ಕ್ಲಾರಿಟಿನೂ ಸಹ ನಿಮಗೆ ಇಂಪಾರ್ಟೆಂಟ್ಲಿ ಬೇಕಾಗುತ್ತೆ. ಸೊ ಈ ಒಂದು ಎಜುಕೇಷನ್ ಮಿನಿಸ್ಟ್ರಿ ಆಧಾರದ ಮೇಲೆ ಈ ಒಂದು ಸರ್ವೆಯನ್ನು ರಿಲೀಸ್ ಮಾಡಿದ್ದಾರೆ ಅನ್ನುವಂಥ ಒಂದು ಕ್ಲಾರಿಟಿ ಈ ಆರ್ಟಿಕಲ್ನ ಮುಖಾಂತರ ನಮಗೆ ಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ರೆಡ್ ಸಿ ಕ್ರೈಸಿಸ್ ಮೇ ಹರ್ಟ್ ಕಂಪನೀಸ್ ಬೂಸ್ಟ್ ಇನ್ಫ್ಲೇಷನ್. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಎಕಾನಮಿಗೆ ಸಂಬಂಧಪಟ್ಟಂತೆ ಎಕ್ಸ್ಟರ್ನಲ್ ಸೆಕ್ಟರ್ ನಡಿನಲ್ಲಿ ಕನೆಕ್ಟ್ ಮಾಡ್ಬೋದು. ಟ್ರೇಡ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟ್ಸ್, ಇಶ್ಯೂಸ್ ರಿಲೇಟೆಡ್ ಟು ಟ್ರೇಡ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ರೆಡ್ ಸಿನಲ್ಲಿ ನಡೀತಾ ಇರುವಂತಹ ಕ್ರೈಸಿಸ್ MN ಬೇಸ್ಡ್ ಆಗಿರುವಂಥ ಹೌತೀಸ್ಗಳ ಒಂದು ಆ್ಯಕ್ಟಿವಿಟಿಯನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ಅಲ್ಲಿ ಒಂದು ಟ್ರೇಡ್ಗೆ ಸಂಬಂಧಿಸಿದಂತಹ ಅನ್ಸರ್ಟನಿಟಿಯನ್ನು ಕ್ರಿಯೇಟ್ ಮಾಡಿದೆ. ಇದರಿಂದ ನಾವು ಟ್ರೇಡ್ ಆ್ಯಕ್ಟಿವಿಟೀಸ್ಗಳನ್ನು ಹೆಚ್ಚು ಈ ರೂಟಿನ ಮುಖಾಂತರ ಮಾಡ್ತಾ ಇದ್ದೀವಿ. ಕ್ರಿಸಲ್ನ ಕಾಷನ್ನ ಪ್ರಕಾರ ಭಾರತ ಫರ್ಟಿಲೈಸರ್ ಸಬ್ಸಿಡಿಯನ್ನು ಇನ್ಕ್ರೀಸ್ ಮಾಡ್ಬೋದು ಬಿಲ್ಗಳ ಮುಖಾಂತರ, ಹಾಗೂ ಇನ್ಫ್ಲೇಷನ್ ಪ್ರೆಷರನ್ನು ಇದು ಕ್ರಿಯೇಟ್ ಮಾಡುತ್ತೆ ಅಂತ, ರೀಗ್ನೈಟ್ ಮಾಡುತ್ತೆ ಅನ್ನುವಂಥ ಒಂದು ಕನ್ಸರ್ನನ್ನು ಹೇಳ್ತಾ ಇದ್ದಾರೆ. ಈ ಒಂದು ಕ್ರೈಸಿಸಿಂದ ನಾವು ಕೇವಲ ರೈಸ್ ಆಗಿರ್ಬೋದು, ಮರೈನ್ ಗೂಡ್ಸ್ಗಳನ್ನು ಈ ರೂಟಿನಿಂದ ಮಾಡ್ತೀವಿ ಅಂತ ಅಷ್ಟೇ ಅಲ್ಲ, ಅದಕ್ಕಿಂತ ಬಿಟ್ಟು ಬೇರೆ ಬೇರೆ ಗೂಡ್ಸ್ಗಳ ಮತ್ತು ಕಮೋಡಿಟೀಸ್ಗಳ ಮತ್ತು ಟ್ರೇಡನ್ನು ಮಾಡ್ತಾ ಇರೋದ್ರಿಂದ ಅದರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದನ್ನು ಕಾಣ್ಬೋದು. ಪ್ರೆಸೆಂಟ್ ಕಂಡೀಷನಲ್ಲಿ ರೆಡ್ ಸಿ ಈ ಒಂದು ದಾರಿಯ ಮುಖಾಂತರ ನಾವು ಯಾವ್ಯಾವ ಕಂಟ್ರೀಸ್ಗಳೊಂದಿಗೆ ಕನೆಕ್ಟನ್ನು ಹೊಂದಿದ್ದೀವಿ. ಸುಯೆಜ್ ಕೆನಾಲಿಂದ ನಾವು ಬೇರೆ ಬೇರೆ ಕಂಟ್ರೀಸ್ಗಳು, ಯುರೋಪಿಯನ್ ಕಂಟ್ರೀಸ್ಗಳು, ನಾರ್ತ್ ಅಮೇರಿಕಾ, ನಾರ್ತ್ ಆಫ್ರಿಕಾ, ಮಿಡಲ್ ಈಸ್ಟಲ್ ರೀಜನ್ಗೆ ಕನೆಕ್ಟ್ ಆಗಲಿಕ್ಕೆ ಈ ಒಂದು ರೂಟಿ ನಮಗೆ ಬೆಸ್ಟ್ ಆಗಿದೆ. ಹಾಗಾಗಿ ಭಾರತದ ಒಂದು ಇಂಪೋರ್ಟನ್ನು ನೋಡೋದಾದರೆ ಈ ಎಲ್ಲ ರೀಜನ್ಸ್ಗಳಿಂದ ಮಾಡ್ತಾ ಇರ್ತಕ್ಕಂಥ ಇಂಪೋರ್ಟ್, ಪರ್ಟಿಕ್ಯುಲರ್ಲಿ ಈ ಒಂದು ರೆಡ್ ಸಿ ರೂಟಿನಿಂದ ಆಗ್ತಾ ಇರುವಂಥ ಇಂಪೋರ್ಟನ್ನು ನೋಡೋದಾದರೆ 30% ಇಂಪೋರ್ಟನ್ನು ಮಾಡ್ಕೋತಾ ಇದ್ದೀವಿ. ಎಷ್ಟು 30% ಇಂಪೋರ್ಟ್ ಆಗ್ತಾ ಇದೆ. ಮತ್ತು 95% ಭಾರತ ಇದರಿಂದ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಭಾರತದ ಒಂದು ಗೂಡ್ಸ್ಗಳು ಹೋಗ್ತಾ ಇರೋದು ಎಕ್ಸ್ಪೋರ್ಟ್ ಮಾಡ್ತಾ ಇರುವಂಥ ಕಂಡೀಷನ್ 95% ಭಾರತದ ಗೂಡ್ಸ್ಗಳು ಈ ಒಂದು ರೂಟಿನ ಮುಖಾಂತರ ಆಗ್ತಾ ಇದೆ. ಟ್ರೇಡ್ ಆ್ಯಕ್ಟಿವಿಟೀಸ್ಗಳು ಎಷ್ಟೊಂದು ಆಗ್ತಾ ಇದೆ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಈ ಒಂದು ರೂಟಿನಲ್ಲಿ ಅಥವಾ ರೆಡ್ ಸಿ ರೀಜನ್ಸ್ ನಡಿಯಲ್ಲಿ ಆಗ್ತಾ ಇರುವಂಥ ಒಂದು ಪ್ರೆಷರಿಂದಾಗಿ ಬೇರೆ ಬೇರೆ ನಾವು ಏರಿಯಾವನ್ನು ಎಕ್ಸೆಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇವಾಗ ಕೇಪ್ ಆಫ್ ಗುಡ್ ಹೋಪ್ ಲಾಂಗ್ ಆಗುತ್ತೆ, ಬಟ್ ಇವಾಗ ನಮ್ಮ ಸುಯೆಜ್ ಕೆನಾಲ್ನ ಮುಖಾಂತರ ಹೋಗೋದ್ರಿಂದ ತುಂಬ ಈಸಿಯಾಗಿ ಹೋಗ್ಬೋದು. ಇಲ್ಲಿ ಕಾಸ್ಟ್ ಎಫೆಕ್ಟಿವ್ನೆಸ್ಸನ್ನು ಸಹ ನಾವಿಲ್ಲಿ ಕನ್ಸಿಡರೇಷನ್ನ ಮಾಡಬೇಕಾಗುತ್ತೆ. ಪ್ರೆಸೆಂಟ್ ಕಂಡೀಷನಲ್ಲಿ ಈ ಒಂದು ಅನ್ಸರ್ಟನಿಟಿಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಇವಾಗ ನಾನ್ ಯೂರಿಯಾ ಫರ್ಟಿಲೈಸರ್ಸ್ಗಳಾಗಿರ್ಬೋದು ಅಥವಾ ಇಂಪೋರ್ಟನ್ನು ಡಿಪೆಂಡ್ ಆಗಿರುವಂಥ ಕೆಲವೊಂದಿಷ್ಟು ಕಮೋಡಿಟೀಸ್ಗಳಿರ್ತವೆ, ನಾವು ಬೇರೆ ಕಂಟ್ರಿಗಳಿಂದ ಇಂಪೋರ್ಟ್ ಮಾಡ್ಕೊಳ್ಳೇಬೇಕಾಗಿರುವಂಥದ್ದು. ಅದರಲ್ಲೂ ಯುರೋಪಿಯನ್ ಕಂಟ್ರೀಸ್ಗಳ ಮೇಲೆ, ಅಮೇರಿಕಾದಂಥ ಕಂಟ್ರೀಸ್ಗಳ ಮೇಲೆ ಡಿಪೆಂಡೆನ್ಸಿನ ತೋರಿಸ್ತಾ ಇರ್ತೀವಿ. ಅದರಲ್ಲಿ ಒಂದು ಇವರನ್ನು ಹೇಳ್ತಾ ಇರೋದಂಥ ನಾನ್ ಯೂರಿಯಾ ಫರ್ಟಿಲೈಸರ್ಸ್ಗಳು. ಹಾಗಾಗಿ ಇವಾಗ ಸಬ್ಸಿಡೀಸನ್ನು ಪ್ರೊವೈಡ್ ಮಾಡಲಿಕ್ಕೂ ಸಹ ಸರ್ಕಾರ ಮುಂದಾಗ್ಬೋದು ಅಂತ. ಇನ್ ಜನರಲಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಇವಾಗ ಗ್ಲೋಬಲ್ ಲೆವೆಲಲ್ಲಿ ಏನಾದರೂ ಕ್ರೈಸಿಸ್ ಕ್ರಿಯೇಟ್ ಆದರೆ, ಅನ್ಸರ್ಟನಿಟಿ ಆದರೆ ನಮ್ಮ ಒಂದು ಟ್ರೇಡ್ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ. ಆಟೋಮೆಟಿಕ್ಲಿ ಬೇರೆ ಕಂಟ್ರಿಯಿಂದ ನಾವು ಏನು ಡಿಪೆಂಡ್ ಆಗಿರ್ತೀವಲ್ಲ ಆ ಒಂದು ಗೂಡ್ಸ್ಗಳ ಅವೈಲಬಿಲಿಟಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇಂಪೋರ್ಟು ಕಡಿಮೆ ಆಗೋದ್ರಿಂದ, ಇಂಪೋರ್ಟ್ ಇವಾಗ ಕಡಿಮೆ ಆಗ್ತಾ ಇದೆ, ಆ ಗೂಡ್ಸ್ಗಳ ಅವೈಲಬಿಲಿಟಿ ಕಡಿಮೆ ಆಗುತ್ತೆ. ಅವೈಲಬಿಲಿಟಿ ಕಡಿಮೆ ಅಂತಂದರೆ ಆಟೋಮೆಟಿಕಲಿ ನಾವೇನು ಹೇಳ್ಬೋದು, ಸಪ್ಲೈ ಕಡಿಮೆ ಇದೆ ಅಂತ. ಸಪ್ಲೈ ಕಡಿಮೆ ಇದೆ ಅಂತಂದರೆ ಏನಾಗುತ್ತೆ, ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಅಂತಂದರೆ ಕಾಸ್ಟ್ ಏನಾಗುತ್ತೆ, ಜಾಸ್ತಿ ಆಗಿಬಿಡುತ್ತೆ, ಅಥವಾ ಪ್ರೈಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಪ್ರೈಸ್ ಆಟೋಮೆಟಿಕ್ಲಿ ಜಾಸ್ತಿ ಆದಮೇಲೆ ಇದನ್ನು ತಡೆಗಟ್ಟಲಿಕ್ಕೆ ಸರ್ಕಾರ ಏನು ಮಾಡ್ಬೋದು, ಡೊಮೆಸ್ಟಿಕ್ ಪ್ರೊಡಕ್ಷನನ್ನು ಬೂಸ್ಟ್ ಮಾಡಬೇಕಾಗುತ್ತೆ. ಡೊಮೆಸ್ಟಿಕ್ ಪ್ರೊಡಕ್ಷನನ್ನು ಬೂಸ್ಟ್ ಮಾಡಬೇಕು ಅಂತಂದರೆ ಸಬ್ಸಿಡೀಸನ್ನು ಪ್ರೊವೈಡ್ ಮಾಡುವಂಥದ್ದಾಗಲಿ, ಇನ್ಸೆಂಟಿವ್ಸ್ಗಳನ್ನು ಪ್ರೊವೈಡ್ ಮಾಡುವಂಥದ್ದಾಗಲಿ. ಇಲ್ಲಿ ಒಟ್ಟಾರೆಯಾಗಿ ಇನ್ಫ್ಲೇಷನ್ ಪ್ರೆಷರ್ನ ತಡೆಗಟ್ಟಬೇಕಾಗುತ್ತೆ. ಕಮೋಡಿಟೀಸ್ಗಳ ಪ್ರೈಸ್ ಹೆಚ್ಚಾಗ್ತಾ ಹೋಗುತ್ತೆ. ಪ್ರೈಸ್ ಹೆಚ್ಚಾಗೋದಕ್ಕೆ ನಾವೇನಂತೀವಿ, ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಅಂತೀವಿ. ಈ ಹಣದುಬ್ಬರವನ್ನು ನಾವು ಚೆಕ್ಕಲ್ಲಿ ಇಡಬೇಕು ಅಂತಂದರೆ ಪ್ರಾಪರಾಗಿ ಸಪ್ಲೈ ಇರಬೇಕು ಮಾರ್ಕೆಟಲ್ಲಿ. ಪ್ರಾಪರಾಗಿ ಸಪ್ಲೈ ಇದ್ದರೆ ಮಾತ್ರ ಇನ್ಫ್ಲೇಷನ್ ಒಂದು ಲೆವೆಲಿಗಿರುತ್ತೆ. ಸಪ್ಲೈ ಚೈನಲ್ಲಿ ಇಶ್ಯೂಸ್ ಇದ್ದಾವೆ. ಈ ಒಂದು ಆರ್ಟಿಕಲಿಂದ ಬೇಕಾಗಿರೋದು ಏನಂತಂದರೆ ಸಪ್ಲೈ ಚೈನಿಂದ ಇರ್ತಕ್ಕಂಥ ಇಶ್ಯೂಸ್ಗಳ ಮುಖಾಂತರ ಇನ್ಫ್ಲೇಷನ್ ಹೇಗಾಗುತ್ತೆ ಅನ್ನುವಂಥ ಒಂದು ಕನೆಕ್ಟಿವಿಟಿ. ಎಕಾನಮಿ ಸೆಕ್ಷನಲ್ಲಿ ಬೇಸಿಕ್ ಐಡಿಯಾಸ್ಗಳ ಆಧಾರದ ಮೇಲೆ ಕ್ವಶನ್ಸ್ಗಳು ಬಂದಿರುತ್ತೆ. ಅವುಗಳನ್ನು ನಾವು ನೆಗ್ಲೆಕ್ಟ್ ಮಾಡಿರ್ತೀವಿ. ಸಿಂಪಲ್ಲಾಗಿ ನೀವು ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಎಕಾನಮಿ ಕ್ವಶನ್ಸ್ಗಳನ್ನು ಟ್ಯಾಕಲ್ ಮಾಡ್ಬೋದು. ಎಕಾನಮಿ ಮತ್ತು ಪಾಲಿಟಿ ಇವೆಲ್ಲ ನಮಗೆ ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ಎಕಾನಮಿ ಮೇಲೆ ಇರುವಂಥ ಕ್ವಶನ್ಸ್ಗಳು ಮಿನಿಮಮ್ ಇವಾಗ ಪ್ರಿಲಿಮ್ಸನ್ನೇ ನಾವು ನೋಡೋದಾದರೆ ಒಂದೊಂದು ಇಯರ್ ನೋಡಿದರೆ ಮಿನಿಮಮ್ 13 to 15 ಕ್ವಶನ್ಸ್ಗಳಷ್ಟು
ಎಕಾನಮಿ ಮೇಲೆ ಬಂದಿರುತ್ತೆ. ಎಕಾನಮಿಲಿ ಕಡಿಮೆ ಸಿಲೆಬಸ್ ಇರೋದ್ರಿಂದ ಮತ್ತು ನಿಮ್ಮ ಕರೆಂಟ್ ಅಫೇರ್ಸ್ನಲ್ಲಿ ಹೆಚ್ಚು ಕವರ್ ಆಗ್ತಾ ಇರೋದ್ರಿಂದ ಈ ಒಂದು ಮೇಜರ್ ಸಬ್ಜೆಕ್ಟನ್ನು ನೀವು ಕವರ್ ಮಾಡ್ತಾ ಹೋದರೆ ಮ್ಯಾಕ್ಸಿಮಮ್ ಆನ್ಸರನ್ನು ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಡೈಲಿ ಬೇಸಿಸ್ ಮೇಲೆ ಏನು ಬಂದಿರುತ್ತೆ, ಇವಾಗ ನೀವು ಓದಿರೋದು ಅರ್ಥ ಆಗಿಲ್ಲ ಅಂತಂದರೆ ನ್ಯೂಸಲ್ಲಿರುವಂತಹ ಕಂಡೀಷನ್ಸ್ಗಳನ್ನು ಒಂದೊಂದು ಆರ್ಟಿಕಲ್ ಮುಖಾಂತರ ಒಂದೊಂದು ಡೈಮೆನ್ಷನ್ಸನ್ನು ಕನೆಕ್ಟ್ ಮಾಡ್ತಾ ಹೋದರೆ ಈಸಿಯಾಗಿ ನೀವು ನಿಮ್ಮ ಒಂದು ಟಾಪಿಕನ್ನು ರೀಕಾಲ್ ಮಾಡ್ಕೋಬೋದು, ಕನ್ಸೋಲ್ಡೇಟ್ ಮಾಡ್ಕೋಬೋದು. ಒಂದು ಸರ್ತಿ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಬೇರೆ ಟಾಪಿಕ್ಸ್ಗಳೊಂದಿಗೂ ಸಹ ಲಾಜಿಕನ್ನು ಕನೆಕ್ಟ್ ಮಾಡ್ತಾ ಹೋಗ್ಬೋದು. ಇಷ್ಟು ಪಾಯಿಂಟ್ ಅಥವಾ ಇಷ್ಟು ಕನೆಕ್ಟಿವಿಟಿ ನಿಮಗೆ ಈ ಒಂದು ಆರ್ಟಿಕಲಿಂದ ತಿಳಿದಿರಬೇಕಾಗುತ್ತೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಕೇಳಿರುವಂಥ ಕ್ವಶನ್ ಯಾವ ರೀತಿಯಾಗಿದೆ, ಭಾರತದ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ 2 ಸ್ಟೇಟ್ಮೆಂಟ್ಸ್ಗಳನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಹೈಕೋರ್ಟ್ನ ಜ್ಯೂರಿಸ್ಡಿಕ್ಷನ್ಗೆ ಸಂಬಂಧಪಟ್ಟಂತೆ, ಸೆಂಟ್ರಲ್ ಲಾಗೆ ಸಂಬಂಧಿಸಿದಂತೆ ಕಾನ್ಸ್ಟಿಟ್ಯೂಷನಲ್ ಇನ್ವ್ಯಾಲಿಡ್ ಅನ್ನುವಂಥದ್ದಾಗಲಿ, ಸಂವಿಧಾನಾತ್ಮಕವಾಗಿರುವಂಥ ಪ್ರೊವಿಷನ್ಸ್ಗಳು ಸರಿಯಾಗಿಲ್ಲ ಅನ್ನೋದಾಗಲಿ, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಏನಾದರೂ ಲಾ ಮಾಡಿದರೆ ಈ ಒಂದು ಸಂದರ್ಭದಲ್ಲಿ ಹೈಕೋರ್ಟ್ಗಳಿಗೆ ಪವರ್ ಇಲ್ಲ, ಹೈಕೋರ್ಟ್ಗಳು ಯಾವುದೇ ರೀತಿಯಂಥ ಡಿಕ್ಲರೇಷನ್ಸನ್ನು ಮಾಡುವಂತಿಲ್ಲ, ಹೈಕೋರ್ಟ್ಗೆ ಇದು ಅಧಿಕಾರವನ್ನು ನಾವು ಕೊಟ್ಟಿಲ್ಲ ಅನ್ನುವಂಥದ್ದಾಗಿ ಫಸ್ಟ್ ಸ್ಟೇಟ್ಮೆಂಟನ್ನು ಕಾಣ್ತಾ ಇದ್ದೀವಿ. ಹಾಗೂ ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ಸಂವಿಧಾನಾತ್ಮಕವಾಗಿ ಮಾಡಿರುವಂತಹ ತಿದ್ದುಪಡಿಗೆ ಸಂಬಂಧಪಟ್ಟಂತೆ, ಸಂವಿಧಾನದಲ್ಲಿ ಏನಾದರೂ ನಾವು ತಿದ್ದುಪಡಿಯನ್ನು ಮಾಡಿದ್ದೀವಿ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟನ್ನು ಮಾಡುವಾಗ ಸುಪ್ರೀಂ ಕೋರ್ಟ್ ಮುಂದೆ ಯಾವುದೇ ರೀತಿಯಂಥ ಕ್ವಶನನ್ನು ಮಾಡುವಂತಿಲ್ಲ. ಅಂದರೆ ಸುಪ್ರೀಂ ಕೋರ್ಟ್ ಮುಂದೆ ಅದು ವ್ಯಾಲಿಡ್ ಇದೆನೋ ಇಲ್ವೋ, ಅಥವಾ ಆ ಒಂದು ತಿದ್ದುಪಡಿ ಇನ್ವ್ಯಾಲಿಡಾ ಅನ್ನುವಂಥ ಕ್ವಶನನ್ನು ನಾವು ಸುಪ್ರೀಂ ಕೋರ್ಟ್ ಮುಂದೆ ಮಾಡುವಂತಿಲ್ಲ ಅಂತ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಈ 2 ಸ್ಟೇಟ್ಮೆಂಟ್ಸ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ಸ್ಗಳು ಸರಿಯಾಗಿದ್ದಾವೆ ಅನ್ನುವಂಥದ್ದಾಗಿ ಕೇಳಿದ್ದಾರೆ. ಕರೆಕ್ಟ್ ಸ್ಟೇಟ್ಮೆಂಟ್ಸ್ಗಳನ್ನು ಮೆನ್ಷನ್ ಮಾಡಿ ಅಂತ. ಸೊ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇದು ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನ್, ತುಂಬ ಇಂಪಾರ್ಟೆಂಟ್ಲಿ ಹೈಕೋರ್ಟ್ಗೆ ಸಂಬಂಧಪಟ್ಟಂತೆ ಮತ್ತು ಸಂವಿಧಾನಾತ್ಮಕವಾಗಿ ಸಂಬಂಧಿಸಿದಂಥ ಸ್ಟೇಟ್ಮೆಂಟ್ಸ್ಗಳು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.